ಧನುರ್ರಾಶಿ ಕುಟುಂಬದವರ ಸಂತೋಷಕ್ಕೋಸ್ಕರವಾಗಿ ನೀವೊಂದಷ್ಟು ತ್ಯಾಗವನ್ನು ಮಾಡಬೇಕಾದಂಥದ್ದಿರುತ್ತೆ. ಅದೇನು ದೊಡ್ಡ ವಿಷಯ ಅಂತಲ್ಲ. ಅವ್ರಿಗೋಸ್ಕರ ನಾನು ನನಗೆ ಬರಬೇಕಾದ್ದನ್ನು, ನನಗೆ ಸಿಗಬೇಕಾದ್ದನ್ನು ಬಿಟ್ಟುಕೊಟ್ಟೆ ಅನ್ನುವಂತಹ ಮಾತೇನು ಬೇಡ. ಅದರಿಂದ ನಿಮಗೆ ಅದಕ್ಕೆ 10 ಪಟ್ಟು ಲಾಭ ಆಗುವಂಥದ್ದಿದೆ. ತುಂಬ ಒತ್ತಡದ ಕೆಲಸಗಳು ಒಂದು ಕಡೆ, ಆಯಾಸ ಇದ್ದರೂ ಕೂಡ ಮನೆಯವರ ಜೊತೆಯಲ್ಲಿ ನಿಮ್ಮ ಸಮಯವನ್ನು ಕಳೀತೀರಿ. ಇದು ನಿಮಗೆ ಉತ್ತಮವಾದಂತಹ ಸಮಯ ಅಂತ ಹೇಳಬೇಕು. ತುಂಬ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಇಲ್ಲದೇ ಇದ್ದರೆ ಅದು ಶರೀರದ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ತುಂಬ ಗಮನ ಇರಲಿ. ಯಾಕೆ ಅಂತಂದರೆ ಶಾರೀರಿಕವಾಗಿ ನೀವು ಅಂದುಕೊಳ್ಳುವಷ್ಟು ವಿರಾಮವಾಗಿ ಇಲ್ಲದೇ ಇರತಕ್ಕಂಥದ್ದು. ಆತುರಾತುರವಾಗಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ಆ ಸಮಯಕ್ಕೇನೋ ಖುಷಿ ಆಯಿತು ಅಂತಲೋ ಅಥವಾ ಇನ್ನೇನೋ ಬೇಸರವಾಯಿತು ಅಂತಲೋ ಅನ್ನುವಂತಹ ರೀತಿಯಲ್ಲಿ ನಿರ್ಧಾರಗಳು ಆಗಬಾರ್ದು ಅಂತ ಅರ್ಥ. ನಿಮ್ಮ ಕಾರ್ಯವೈಖರಿ, ಕೆಲಸದ ಗುಣಮಟ್ಟ ಇವೆಲ್ಲವನ್ನು ಸ್ಥಿರವಾಗಿಟ್ಟುಕೊಳ್ಬೇಕು. ಜೊತೆಗೆ ಯಾರ ಜೊತೆಯಲ್ಲೂ ಅದನ್ನು ಹಂಚಿಕೊಳ್ಬಾರ್ದು. ನಿಮಗೆ ಮಾತ್ರ ಗೊತ್ತಿರಬೇಕು, ಗೌಪ್ಯವಾಗಿಟ್ಟಿರಬೇಕು ಅದನ್ನು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸ್ನೇಹಿತರ ಕೆಲವು ವಿಚಾರಗಳು, ಕೆಲವು ಸ್ವಭಾವಗಳು ಇವೆಲ್ಲವನ್ನು ಕಿವಿಯಿಂದ ಕೇಳಿ ನಿಮಗೆ ನೋವಾಗುತ್ತೆ. ಆದರೆ ಏನು ಮಾಡೋದು? ಅವರವರ ಸ್ವಭಾವ ಅವರಿಗೆ ಬಿಟ್ಟಿದ್ದು, ಅವರವರ ವಿವೇಚನೆ ಅವರಿಗೆ ಬಿಟ್ಟಿದ್ದು. ಯಾರನ್ನೂ ಕೂಡ ಸಮಾಜದಲ್ಲಿ ಅಷ್ಟು ಸುಲಭವಾಗಿ ತಿದ್ದುವಂಥದ್ದು ಕಷ್ಟವಾಗತ್ತೆ. ಸರಿಯಾಗಿ ತಿದ್ದುಕೊಳ್ಳುವಂಥವ್ರು ಒಂದು ಮಾತಿಗೆ ತಿದ್ದುಕೊಂಡ್ಬಿಡ್ತಾರೆ ಅನ್ನುವಂಥದ್ದನ್ನು ಗಮನಿಸಿ. ಏಕಾಕ್ಷರ ಮಾಯಾಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಕರ ರಾಶಿ ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭವಾಗ್ತಕ್ಕಂತಹ ದಿವಸ. ವ್ಯಾಪಾರದಿಂದ ಅಭ್ಯುದಯಕ್ಕೆ, ಹಣ ಸಂಪಾದನೆಗೆ, ಇನ್ಯಾವುದೋ ಒಂದು ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ನಾನಾ ರೀತಿಯಲ್ಲಿ ಅನುಕೂಲಕರವಾಗಿರತಕ್ಕಂಥದ್ದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ. ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ಏನು ಲಾಭ ಬರಬೇಕು, ಆದಾಯ ಬರಬೇಕು, ಇದು ಬರಲಿ, ಇದು ಸಿಕ್ಕಬೇಕು ಅಂತ ಹೇಳಿ ನೀವು ಆಗ್ರಹಪೂರ್ವಕವಾಗಿ ನಿರೀಕ್ಷೆ ಮಾಡಬಹುದಾದಂತಹ ದಿವಸ ಇದಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಗುಣಮಟ್ಟ ಇರತಕ್ಕಂತಹ ಕೆಲಸವನ್ನು ಮಾಡಿ ನೀವು ಸಮರ್ಥರು ಅಂತ ಹೇಳಿ ಕರೆಸ್ಕೊಳ್ತೀರಿ. ಆ ಒಂದು ವಿಶೇಷಕ್ಕೆ ನೀವು ಭಾಜನರಾಗ್ತೀರಿ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಸಂಬಳ ಪಡೆಯುವಂತಹ ಖಾಸಗಿ ಕ್ಷೇತ್ರದ ನೌಕರರಿಗೆ ಸ್ವಲ್ಪ ಹಿನ್ನಡೆ, ಗೊಂದಲವಾಗುತ್ತೆ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ವಿಚಾರಗಳು ಅಥವಾ ನಿಮ್ಮ ಸಂಬಳದ ವಿಚಾರ, ಕೆಲಸದ ವಿಚಾರ, ಸಮಯದ ವಿಚಾರ, ಕೆಲವು ನಿಬಂಧನೆಗಳು, ನಿಯಮಗಳು ಇವೆಲ್ಲ ನಿಮಗೆ ಕಿರಿಕಿರಿ ಆಗಬಹುದು ಅಂತ ಹೇಳಬೇಕಾದಂಥದ್ದು. ಎಲ್ಲ ದಾಖಲೆ ಪತ್ರಗಳನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ಇಟ್ಕೊಂಡಿರಬೇಕು. ಇಲ್ಲದೇ ಇದ್ದರೆ ಬೇರೆ ಯಾವ ಸಾಕ್ಷಿಗಳು ಕೂಡ ಇದಕ್ಕೆ ನಿಮಗೆ ಅನುಕೂಲವನ್ನು ಮಾಡಿಕೊಡದೇ ಇರತಕ್ಕಂಥದ್ದಾಗುತ್ತೆ. ಅಗತ್ಯ ಬಿದ್ದರೆ ದಾಖಲೆಗಳನ್ನು ತಿದ್ದುಪಡಿ ಮಾಡಿಸ್ಕೊಳ್ತಕ್ಕಂತಹ ಕೆಲಸವೂ ಕೂಡ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ಸರ್ಕಾರದ ಅಥವಾ ಇನ್ಯಾವುದೋ ಒಂದು ನಿಯಮಾನುಸಾರಿಯಾದಂತಹ ವಿಚಾರದಲ್ಲಿ ದಾಖಲೆ ಪತ್ರಗಳು ಸರಿ ಇಲ್ಲದೆ ಇದ್ದಾಗ ಯಾವಾಗ ನಮಗೆ ಅದು ಗಮನಕ್ಕೆ ಬರುತ್ತೆ, ಆ ಕ್ಷಣದಲ್ಲಿ ಅದನ್ನು ಕಾನೂನಾತ್ಮಕವಾಗಿ, ನ್ಯಾಯಸಮ್ಮತವಾಗಿ ಅದನ್ನು ಸರಿಪಡಿಸ್ಕೊಳ್ಳೇಬೇಕಾದಂತಹ ಅಗತ್ಯತೆ ಇರುವಂಥದ್ದು. ಪರಂಜ್ಯೋತಿ ಕೋಶಾಂಬ ಎಂಬತಕ್ಕಂತಹ ಮಂತ್ರವನ್ನು ನೀವು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ ಸಣ್ಣ ಪುಟ್ಟ ವಿಚಾರಕ್ಕೆ ದಾಂಪತ್ಯದಲ್ಲಿ ಕಲಹ ಆಗ್ತಕ್ಕಂಥದ್ದು. ಸಣ್ಣ ಸಣ್ಣ ವಿಷಯಗಳು ಗಂಡ ಹೆಂಡತಿಯರ ಮಧ್ಯದಲ್ಲಿ, ಸಂಸಾರದಲ್ಲಿ ಯಾವುದೋ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ನಿಧಾನವಾಗಿ ಆಲೋಚನೆಯನ್ನು ಮಾಡಿದಾಗ ಈ ವಿಷಯಕ್ಕೂ ನಾವು ಮಾಡಿಕೊಂಡಂತಹ ಜಗಳಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ಉಭಯತ್ರರಿಗೂ ಗೊತ್ತಾಗುತ್ತೆ. ಆದರೆ ಅಷ್ಟೊತ್ತಿಗೆ ಜಗಳ ಹೋಗ್ಬಿಟ್ಟಿರುತ್ತಲ್ಲ, ಆ ವಿವೇಚನೆ ಮುಂಚಿತವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ತುಂಬ ಅನಗತ್ಯವಾದಂತಹ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ಬೇಡದೇ ಇರುವಂತಹ ವಿಷಯಕ್ಕೆ ಜಗಳವಾಗುತ್ತೆ. ಇನ್ಯಾರದ್ದೋ ಬೇರೆಯವರ ವಿಚಾರಕ್ಕೆ ಜಗಳವಾಗುತ್ತೆ. ಇದನ್ನೆಲ್ಲ ಬಹಳ ನಿಧಾನವಾಗಿ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಎಷ್ಟು ಅವಿವೇಕತನದಿಂದ ನಾವು ವರ್ತಿಸ್ಬಿಟ್ವಿ ಅಂತ ಹೇಳಿ ನಿಜವಾಗಿ ಬುದ್ಧಿ ಇರುವಂಥವರಿಗೆ ಅರ್ಥವಾಗುವಂಥದ್ದು. ತುಂಬ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಗಳು ವಿಳಂಬವಾಗುತ್ತೆ. ಏಕೆಂದರೆ ಗಮನ ಎಲ್ಲ ಪೂರ್ತಿ ಜಗಳ ಮಾಡ್ಕೊಳ್ಳೋದು ಕಡೆ ಇದೆಯಲ್ಲ. ಮಾಡಬೇಕಾದಂತಹ ಕೆಲಸದ ಬಗ್ಗೆ ಆಲೋಚನೆಗಳು ಬರದೇ ಇರುವಂಥದ್ದು ಇದಕ್ಕೆಲ್ಲ ಕಾರಣವಾಗುತ್ತೆ. ಮಾನಸಿಕವಾಗಿ ಬೇಸರ,
ಮನೆಯಲ್ಲೂ ಕೂಡ ನಿಮಗೆ ಸಮಾಧಾನ ಇಲ್ಲ, ಕೆಲಸದ ಜಾಗದಲ್ಲೂ ಕೂಡ ನೆಮ್ಮದಿ ಇಲ್ಲ. ಹೀಗಾಗಿ ಇಡೀ ದಿವಸ ಒಂದು ರೀತಿಯಲ್ಲಿ ಏನೋ ಬೇಸರದಿಂದ ಕಳೀಬೇಕಾದಂತಹ ಪರಿಸ್ಥಿತಿ ಆಗುತ್ತೆ. ಕೆಲವು ನಿರ್ಧಾರಗಳಿಂದ ಬೇರೆ ಬೇರೆ ದೋಷಗಳು ಉಂಟಾಗುತ್ತೆ. ಹಾಗಾಗಿ ಯಾವುದೇ ನಿರ್ಧಾರ ಮಾಡಬೇಕಾದ್ರೆ, ಯಾವುದೇ ತೀರ್ಮಾನ ಮಾಡಬೇಕಾದ್ರೆ, ಅದನ್ನು ಅಂತಿಮ ಮಾಡಬೇಕಾದ್ರೆ ಹತ್ತಾರು ಬಾರಿ ಯೋಚನೆಗಳನ್ನು ಮಾಡಬೇಕು. ಇದರಿಂದ ಬೇರೆ ಇನ್ಯಾವುದೂ ತೊಂದರೆಗಳು ಆಗೋದಿಲ್ವಾ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂಥದ್ದಾಗತ್ತೆ. ಬೇರೆಯವರ ಕೆಲಸದಲ್ಲಿ ತಪ್ಪನ್ನು ಹುಡುಕೋಕೆ ಹೋಗಬೇಡಿ. ನಿಮ್ಮ ಕೆಲಸದಲ್ಲೇ ಬೇಕಾದಷ್ಟು ನಿಮಗೆ ನ್ಯೂನ್ಯತೆಗಳು ಕಾಣ್ತಾ ಇರುವಾಗ ಬೇರೆಯವರ ಬಗ್ಗೆ ಯಾಕೆ ಮಾತಾಡುವಂಥದ್ದು? ಅವರು ತಿರುಗಿ ಮಾತಾಡಿದಾಗ ಮತ್ತೆ ಅವಮಾನಕ್ಕೆ ಇನ್ನೊಂದು ಮಾರ್ಗವಾಗುತ್ತೆ. ಅದು ಬೇಡ ಅನ್ನುವಂತಹ ಅರ್ಥ. ಕುಟುಂಬ ಸದಸ್ಯರ ಸಹಕಾರ ನಿಮಗೆ ತುಂಬ ಅಗತ್ಯತೆ ಇರುತ್ತೆ. ಆದರೆ ಮನೆಯಲ್ಲಿ ಜಗಳ ಮಾಡ್ಕೊಂಡ್ಬಿಟ್ರೆ ಅವ್ರ ಸಹಕಾರ ಹೇಗೆ ಸಿಕ್ಕುತ್ತೆ? ಕೆಲವು ಕ್ಷಣ ಮಾತನ್ನೇ ಆಡದೇ ಇರುವಂತಹ ಪರಿಸ್ಥಿತಿಗಳು ಒದಗಿದಾಗ ಯಾವ ರೀತಿಯಲ್ಲಿ ನಿಮಗೆ ಸಹಕರಿಸ್ತಾರೆ ಅನ್ನುವಂಥದ್ದು ಅಲ್ಲಿ ಗಮನಿಸಬೇಕಾದಂಥದ್ದು. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ತಾತ್ಸಾರವನ್ನು ಮಾಡಬೇಡಿ. ಜೀವ ಬಹಳ ಮುಖ್ಯ ಅನ್ನುವಂಥದ್ದು ಗೊತ್ತಿರಲಿ. ಆ ರೀತಿ ದೈವಾನುಗ್ರಹದಿಂದ ಏನೂ ಆಗುವಂಥದ್ದು ಬೇಡ. ಆದರೆ ನಾವು ಎಚ್ಚರ ತಪ್ಪಿದಾಗ, ಬೇಜವಾಬ್ದಾರಿತನವನ್ನು ತೋರಿಸಿದಾಗ ಏನು ಬೇಕಾದರೂ ಘಟಿಸಬಹುದು ಅನ್ನುವಂಥದ್ದು ಗೊತ್ತಿರಲಿ. ಮಹದ ಹರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಂಗಳ ಕಾರ್ಯದ ಸೂಚನೆ ಈ ದಿವಸ ನಿಮಗೆ ಸಿಕ್ಕುವಂಥದ್ದು ನಿಮ್ಮ ಸ್ನೇಹಿತರ ಮನೆಯಲ್ಲಿ, ಬಂಧುಗಳ ಮನೆಯಲ್ಲಿ, ನಿಮ್ಮ ಮನೆಯಲ್ಲೇ ಮಂಗಳ ಕಾರ್ಯ ಮುಂದೆ ಆಗುವಂತಹ ಸೂಚನೆಗಳು ಸಿಕ್ಕುವಂಥದ್ದು. ನೀವು ವಾರದೋಷದಿಂದ ಯಾವುದಾದ್ರೂ ಕೆಲಸಗಳನ್ನು ಹಿಂದೆ ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಆ ಕೆಲಸವನ್ನು ಪುನರಾರಂಭ ಮಾಡೋದಕ್ಕೆ ಈ ದಿವಸ ಸೂಕ್ತವಾಗಿರತಕ್ಕಂಥದ್ದು. ಹಾಗಾಗಿ ನಿಮ್ಮ ಕೆಲವು ಕೆಲಸಗಳು ಮುಂದಕ್ಕೆ ಹೋಗಿರ್ಬೋದು ಅಥವಾ ಕೆಲಸ ಸ್ಥಗಿತವಾಗಿರ್ಬೋದು. ಈ ರೀತಿ ಏನೋ ಸಮಸ್ಯೆಗಳು ಇರಬಹುದು. ಅದರ ಬಗ್ಗೆ ಸರಿಯಾದಂತಹ ವಿಚಾರವನ್ನು ಮಾಡಿ ಎನ್ನುವಂಥದ್ದು. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ನಿರ್ಧಾರವನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಬೇರೆ ವ್ಯವಹಾರ ಆಗಲಿ, ಕುಟುಂಬದಲ್ಲಿ ಕೈಗೊಳ್ಳತಕ್ಕಂತಹ ವ್ಯವಹಾರಗಳಾಗಲಿ, ವ್ಯವಹಾರದ ವಿಸ್ತರಣೆಯಾಗಲಿ, ಇದೆಲ್ಲದಕ್ಕೂ ಕೂಡ ಅವಕಾಶಗಳು ಹೆಚ್ಚಾಗಿಯೇ ಇರುತ್ತೆ. ಕೌಟುಂಬಿಕವಾಗಿ ಉತ್ತಮವಾದಂತಹ ವಾತಾವರಣ, ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಶುಭ ಸೂಚನೆ, ಅನಾರೋಗ್ಯ ಪೀಡಿತರಿಗೆ ಆರೋಗ್ಯದಲ್ಲಿ ಸುಧಾರಣೆ, ಇವೆಲ್ಲವನ್ನು ಧನಾತ್ಮಕವಾಗಿ ನೋಡಬಹುದಾದಂತಹ ದಿವಸ. ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವರಿಗೆ ಶುಭವಾದಂತಹ ಸಮಯ, ಬಡ್ತಿ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಭಗವತೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.